ಬಳಬಲ ಬೀಡಾಗಿರುವ ಬೈಲುಹೊಂಗಲದ ಮಹಾನಗರದೊಳಗಡೆ ಸುಮಾರು 17 ವರ್ಷಗಳಿಂದಲೂ ಕೂಡ ಶ್ರೀಮಾತಾ ಸಂಭ್ರಮ ಇಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಿರ್ತಕ್ಕಂಥ ಶಾಂಭವಿಯ ಚರಣದಾಸರಾಗಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಆರಾಧ್ಯ ಮಠರವರು ಈ ಕಾರ್ಯಕ್ರಮವನ್ನು ಸುಮಾರು 17 ವರ್ಷಗಳಿಂದ ಬಹಳಷ್ಟು ವಿಶೇಷವಾಗಿ ಮತ್ತು ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಈ ವರ್ಷ 2026ರಲ್ಲಿ 24ರಿಂದ 27ರವರೆಗೆ ನಡೀತಕ್ಕಂಥ ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ. ಇದಕ್ಕೆ ಹಲವಾರು ಪರಮ ಪೂಜ್ಯರು ಹಾಗೂ ರಾಜಕೀಯ ಧುರೀಣರು, ಸಾಹಿತಿಗಳು, ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟತನದಿಂದ ಈ ಕಾರ್ಯಕ್ರಮ ನೆರವೇರಿಸಬೇಕಿರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಜಾತ್ರಾ ಮಹೋತ್ಸವದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಮಹಾಂತೇಶ್ ಆರಾಧ್ಯ ಮಠರವರು ಬಹಳಷ್ಟು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ. ಸುಮಾರು 17 ವರ್ಷಗಳಿಂದಲೂ ಕೂಡ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಬಂದಿದ್ದೀರ. ಬಹಳಷ್ಟು ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿರ್ತೀರ. ಈ ವರ್ಷ ನಮ್ಮ ದೇಶಕ್ಕೆ ಅನ್ನದಾತರಾಗಿರ್ತಕ್ಕಂಥ ರೈತರನ್ನ ಪ್ರಗತಿಪರವಾಗಿ ರೈತರೇನೀಗ ಸಾವಯವ ಕೃಷಿ ಆಗಿರ್ಬೋದು, ಮತ್ತೊಂದು ಬೇರೆ ವಿಶೇಷ ರೀತಿಯಿಂದ ಪ್ರಗತಿಯನ್ನು ಸಾಧಿಸಿರತಕ್ಕಂಥ ರೈತರನ್ನ ಸುತ್ತ ಬೆಳವಳ ನಾಡಿನ ಸುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರನ್ನ ಗುರುತಿಸಿ ಅವರಿಗೆ ಗೌರವ ಸನ್ಮಾನ ಮಾಡ್ತಿರ್ತಕ್ಕಂಥದ್ದು ಈ ವರ್ಷದ ಕಾರ್ಯಕ್ರಮದ ವಿಶೇಷತೆಯಾಗಿದೆ. ಜೊತೆಗೆ 3 ಜನ ಪೀಠಾಚಾರ್ಯರು ಉಜ್ಜಯಿನಿ, ಕಾಶಿ ಮತ್ತೆ ಶ್ರೀಶೈಲದ ಮಹಾಸನ್ನಿಧಿಯವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೇನು ಕೂಡ ಹುಬ್ಬಳ್ಳಿ ಸನ್ನಿಧಿಯವರಾಗಿರ್ಬೋದು, ಆಮೇಲೆ ಸ್ಥಳೀಯವಾಗಿರ್ತಕ್ಕಂಥ 3000 ಮಠದ ಪರಮ ಪೂಜ್ಯ ಪ್ರಭು ನೀಲಕಂಠ ಮಹಾಸ್ವಾಮಿಗಳವರ ಆದಿಯಾಗಿ ಎಲ್ಲ ಪರಮ ಪೂಜ್ಯರು, ಈ ನಾಡಿನ ಹಲವಾರು ಜನ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳಿಸ್ತಾ, ಆಧ್ಯಾತ್ಮಿಕದ ಜೊತೆಗೆ ಪೂಜೆ ಪುನಸ್ಕಾರ ಇವೆಲ್ಲ ಆಚರಣೆ ಜೊತೆಗೇನೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಹಲವಾರು ವೇದಿಕೆಗಳಿದಾವೆ. ಅದರೊಳಗಡೆ ನಮ್ಮ ಶ್ರೀಮಾತಾ ಜಾತ್ರಾ ಮಹೋತ್ಸವನು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನ ಉತ್ತರ ಕರ್ನಾಟಕದ ಕಲಾವಿದರಿಗೆ ನಿರ್ಮಾಣ ಮಾಡಿಕೊಟ್ಟಿದೆ. ಕಾರಣ ಈಗ ಕಳೆದ 5 ವರ್ಷಗಳಿಂದ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ಕಾಂಪಿಟೇಷನ್ ಶಾಂಭವೇಶ್ವರಿ ಅವಾರ್ಡ್ಸ್ ಅಂತೇಳಿ ಶ್ರೀಮಾತಾ ದುರ್ಗಾ ಪರಮೇಶ್ವರಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸುಮಾರು 2-3 ತಿಂಗಳಿಂದಲೂ ಕೂಡ ಇದು ನೆರವೇರುತ್ತಿರ್ತದೆ. ಅವತ್ತಿನ ದಿನ ಅಂತಿಮ ಸ್ಪರ್ಧೆಯನ್ನ ಏರ್ಪಡಿಸಿ ಅಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಹಾಗೂ ವರ್ಷಾನೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಗೈದಿರತಕ್ಕಂಥವ್ರಿಗೆ ಪ್ರಶಸ್ತಿಯನ್ನ ಕೊಡ್ತಿರ್ತಾರೆ. ಈ ವರ್ಷ ಈ ದೇಶಕ್ಕೆ ಸ್ವತಂತ್ರಕ್ಕೆ ಹಾಗೂ ಕಿತ್ತೂರು ನಾಡಿನ ಉಳಿವಿಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರುವ ಸುರೇಶ್ ಗೋಕಾಕ್ ಅವರಿಗೆ ಈ ಸಾರಿ ಈ ಪ್ರಶಸ್ತಿಯನ್ನ ಕೊಡಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ಹರ್ಷದ ಸಂಗತಿ ಅಂತಕ್ಕಂಥ ಮಾತು ವ್ಯಕ್ತಪಡಿಸ್ತಾ, ಹೀಗೆ ಹಲವಾರು ಕಾರ್ಯಕ್ರಮಗಳು, ಪ್ರಶಸ್ತಿ ಪ್ರದಾನ, ಗೌರವ ಸನ್ಮಾನ, ತಾರಾ ಮೆರುಗು, ಆಧ್ಯಾತ್ಮಿಕದ ಅನುಭವದ ಕಾರ್ಯಕ್ರಮಗಳು, ಜೊತೆಗೇನೆ ಪೂಜೆ ಪುನಸ್ಕಾರ, ಅಮ್ಮನವರಿಗೆ ಒಂದೊಂದು ಥರದ ಪುಷ್ಪಾಲಂಕಾರ ಆಗಿರ್ಬೋದು, ಹಣ್ಣಿನ ಅಲಂಕಾರ, ಬೆಣ್ಣೆ ಅಲಂಕಾರ, ಕುಂಕುಮ ಅಲಂಕಾರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಶ್ರೀಮಾತಾ ದುರ್ಗಾ ಪರಮೇಶ್ವರಿಯ ಮೂರ್ತಿಗೆ ನೆರವೇರುತ್ತಾ ಇರ್ತದೆ. ಅದರ ಜೊತೆ ಹಲವಾರು ಈ ಸರಿ ವಿಶೇಷವಾಗಿ ಅಂತಂತಂದ್ರೆ ಗಿರಿಜಾ ಕಲ್ಯಾಣವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ. ಹಿಂಗೆ ಒಟ್ಟು 17 ವರ್ಷಗಳಿಂದನೂ ಕೂಡ ವರ್ಷನೂ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನ ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಆರಾಧ್ಯ ಮಠರವರು ಹಮ್ಮಿಕೊಳ್ತಾ ಬಂದಿದ್ದಾರೆ. ಇದರೆಲ್ಲದರ ಉದ್ದೇಶ ಏನು ಅಂತಂದ್ರೆ ಈ ಭಾಗದೊಳಗಡೆ ಆಧ್ಯಾತ್ಮಿಕತೆ ಮತ್ತಷ್ಟು ಬೆಳವಣಿಗೆ ಆಗಬೇಕು, ಜನರೆಲ್ಲರೂ ಜಾಗೃತಿ ಆಗಬೇಕು, ಧರ್ಮದೊಂದಿಗೆ ಇರಬೇಕು, ಆಧ್ಯಾತ್ಮಿಕವಾಗಿ ತಾವೆಲ್ಲರ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋದ್ರ ಜೊತೆಗೇನೆ ಹಲವಾರು ತಾರಾ ಮೆರುಗಿನ ಕಾರ್ಯಕ್ರಮಗಳನ್ನು ಕೂಡ ಈ ಸಾರಿ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಶ್ರೀ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು. ಸರ್ವರು ಕೂಡ ತನುಮನ ಧನದಿಂದ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಸೂಚಿಸಲಿಕ್ಕೆ ಇಚ್ಛಿಸ್ತಾರೆ.